ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಸದಾಕಾಲ ಹೀಗೆ ಇರಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಗುರುಗಳನ್ನು ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ ಎಲ್ಲರಿಗೂ. ನಿಮ್ಮ ಕಡೆಯಿಂದ ನಮ್ಮ ವೀಕ್ಷಕರಿಗೂ ಒಂದು ಶುಭಾಶಯವನ್ನು ತಿಳಿಸಿ ಅಂತ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜಿ ನ್ಯೂಸ್ ಕನ್ನಡದ ಎಲ್ಲ ವೀಕ್ಷಕರಿಗೂ, ಭಾರತ ದೇಶದ ಎಲ್ಲ ಜನರಿಗೂ ಸಮೇತ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಮನೆಯಲ್ಲಿರುವಂತಹ ಅಲಕ್ಷ್ಮಿ ಅನ್ನುವಂಥದ್ದು ನಿವಾರಣೆ ಆಗಿ ಮಹಾಲಕ್ಷ್ಮಿ ಸ್ಥೈರ್ಯವಾಗಿ ಶುಭವಾಗಿ ನೆಲೆಸಿರಲಿ ಅಂತ ಹೇಳಿ ಆರಾಧ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಖಂಡಿತ ಗುರುಜಿ. ಇವತ್ತು ನಾವು ಈ ಅಷ್ಟಮಂಗಳ ಪ್ರಶ್ನೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲಿಗೆ ಈ ಅಷ್ಟಮಂಗಳ ಪ್ರಶ್ನೆ ಅಂದರೆ ಏನು ಗುರುಜಿ? ಈ ಪ್ರಶ್ನಾಶಾಸ್ತ್ರದಲ್ಲಿ ಮೊದಲು ಜಾತಕ ವಿಮರ್ಶೆಯಿಂದ ಪ್ರಾರಂಭವಾಗಿ ಆರೂಢ, ಸ್ವರ್ಣಾರೂಢ ಅಷ್ಟಮಂಗಳ ಮತ್ತು ಸ್ವರ್ಣಾರೂಢ ಅಷ್ಟಮಂಗಳ ಅಂಥೇಳಿ, ಹಾಗೆ ನಮಗೆ ಎಷ್ಟು ಸಮಸ್ಯೆಗಳಿದೆ ಅದಕ್ಕೆ ತಕ್ಕನಾಗಿರುವಂಥದ್ದು ನೋಡ್ತಾ ಹೋಗೋದು. ಈಗ ಉದಾಹರಣೆಗೆ ಹೇಳ್ಬೇಕಂತಾದರೆ, ಒಂದು ಗಿಡವನ್ನು ಕಟ್ ಮಾಡಲಿಕ್ಕೆ ಒಂದು ಚಾಕು ಸಾಕು. ಹಾಗೆ ಒಂದು ಸ್ವಲ್ಪ ದೊಡ್ಡದಿದೆ ಅಂದರೆ ಕತ್ತಿ ಬೇಕು, ಅದಕ್ಕಿಂತ ದೊಡ್ಡದಿದೆ ಅಂತ ಆದರೆ ಗರಗಸ ಬೇಕು. ಇವೆಲ್ಲವೂ ಸಮೇತ ಅಷ್ಟಮಂಗಳ ಅನ್ನುವಂಥದ್ದು 8 ಮಂಗಳಕರವಾಗಿರ್ತಕ್ಕಂಥ ವಸ್ತುಗಳಿಂದ ಚಿಂತನೆ ಮಾಡುವಂಥದ್ದು. ಈ ಎಲ್ಲ 8 ವಸ್ತುಗಳಲ್ಲೂ ಬರುವಂಥ ಲಗ್ನವನ್ನು ತೆಗೆದುಕೊಂಡು ಅದರಲ್ಲಿ ವಿಮರ್ಶೆಯನ್ನು ಕೊಡ್ತಾ ಹೋಗೋದು. ಅದರಲ್ಲಿ ವಿಶೇಷವಾಗಿ ತಾಂಬೂಲ ಅನ್ನುವಂಥದ್ದು, ಹಾಗೆ ಚಕ್ರಲೇಖನ ಅನ್ನುವಂಥದ್ದು, ಹಾಗೆ ಆರೂಢ, ಸ್ವರ್ಣಾರೂಢ, ದೀಪಲಕ್ಷಣ, ಹಾಗೆ ಪ್ರಚಕನ ಸ್ಥಿತಿ, ಶ್ವಾಸಲಕ್ಷಣಗಳು, ಇವೆಲ್ಲವನ್ನು ಚಿಂತನೆ ಮಾಡ್ತಾ ಹೋಗ್ತೇವೆ. ಅದರಿಂದ ಒಂದು ಲಗ್ನವನ್ನು ತೆಗೆದುಕೊಂಡು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಹೋಗೋದು. ಹೆಚ್ಚು ಕಮ್ಮಿ ಒಂದು ಅಷ್ಟಮಂಗಳ ಪ್ರಶ್ನೆ ಅನ್ನುವಂಥದ್ದು ಒಂದು 3 ತಿಂಗಳುಗಳ ಕಾಲವೂ ನಡೀತದೆ. ಅದರಲ್ಲಿ ವಿಶೇಷವಾಗಿ ಅಷ್ಟಮಂಗಳ ಸಂಕ್ಷೇಪವಾಗಿ ಒಂದು ವಿಷಯವನ್ನು ಹೇಳುವುದಾದರೆ ಪ್ರಚ್ಛಹ ಅನ್ನುವಂಥದ್ದೊಂದು, ನಂತರದಲ್ಲಿ ನಿರ್ಗಮ, ಹಾಗೆ ಈ ಮಂದಿರಗತಿ ಅನ್ನುವಂಥದ್ದು, ಪ್ರಶ್ನಾಕ್ರಿಯಾ ಸಂಭವ ಅನ್ನುವಂಥದ್ದು, ಸೂತ್ರ ಅನ್ನುವಂಥದ್ದು, ತ್ರಿಸ್ಫುಟ, ಅಷ್ಟಮಂಗಳ ಫಲ, ಆರೂಢ, ಉದಯ, ಚಂದ್ರಾಧಿಷ್ಠಿತ ರಾಶಿ, ಹಾಗೆ ಆಯಸ್ಸು, ಜಾತಕದಿಂದ ಆಯಸ್ಸನ್ನು ಚಿಂತನೆ ಮಾಡುವಂಥದ್ದು, ಮತ್ತು ಗ್ರಹದಿಂದ ಚಿಂತನೆ ಮಾಡುವಂಥದ್ದು, ದ್ವಾದಶ ಭಾವವನ್ನು ಚಿಂತನೆ ಮಾಡುವಂಥದ್ದು, ದೈವಾನುಕೂಲವನ್ನು ನೋಡುವಂಥದ್ದು, ಬಾಧೆ ಆವಿಚಾರವನ್ನು ನೋಡುವಂಥದ್ದು ಒಂದು ಪ್ರಶ್ನೆಯಲ್ಲಿ ಬರುವಂಥದ್ದು. ಇದರಲ್ಲಿ ವಿಶೇಷವಾಗಿ ಪ್ರಚ್ಛ ಅಂದರೆ ಯಾರು ಅಂತ ಕೇಳಿದರೆ, ಯಾರು ಪ್ರಶ್ನೆಯನ್ನು ಕೇಳ್ತಾರೆ ಅವರು ನಮ್ಮ ಬಳಿಗೆ ಮೊದಲನೇ ಸರಿ ಬಂದಾಗ ನೋಡುವಂಥದ್ದು. ಹಾಗೆ ನಿರ್ಗಮ, ಈ ಜ್ಯೋತಿಷ್ಯರು ಅವರ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಏನೇನು ಆಗ್ತದೆ ಅನ್ನುವಂಥದ್ದು. ಮಂದಿರಗತಿ ಅಂತ ಹೇಳಿದರೆ ಅವರ ಮನೆಗೆ ಹೋದಾಗ ಸಹಜವಾಗಿ ಏನೇನು ನಡೀತಾ ಇದೆ, ಅವರು ಖುಷಿಯಿಂದ ಇದ್ದಾರೋ ಇದೆಲ್ಲ ನೋಡುವಂಥದ್ದು. ಹಾಗೆ ನಂತರದಲ್ಲಿ ಸೂತ್ರ, ಅಲ್ಲಿ ಪ್ರಶ್ನಾಕ್ರಿಯಾ ಸಂಭವ, ಎಲ್ಲಿ ಪ್ರಶ್ನೆಯನ್ನು ನಡೀತಾ ಇದೆ ಆ ಜಾಗವನ್ನು ಚಿಂತನೆ ಮಾಡುವಂಥದ್ದು. ಹಾಗೆ ಸೂತ್ರ, ತ್ರಿಸ್ಫುಟ, ಅಷ್ಟಮಂಗಳ ಫಲ ಅನ್ನುವಂಥದ್ದು ಇದರಲ್ಲಿ ಬರ್ತವೆ. ಇನ್ನೊಂದು ಮಜಲಲ್ಲಿ ನೋಡಿದಾಗ ಪ್ರಚಕನಾದವನು ಅಂದರೆ ಕೇಳುವವನಿಗೆ ಯಾವ್ಯಾವ ಚಿಂತನೆಗಳಿರ್ತದೆ ಅನ್ನುವಂಥದ್ದು ನೋಡಿದಾಗ ಅವನು ಕೇಳುವಂತಹ ಕಾಲ ಯಾವುದಿದೆ ಆ ಕಾಲದಿಂದ ಚಿಂತನೆಯನ್ನು ಮಾಡುವಂಥದ್ದು. ಮತ್ತು ದೇಶ ಅಂತ ಹೇಳಿದ್ರೆ ನಾವಿರುವಂಥ ಜಾಗ. ಈಗ ನನಗೆ ಮೊದಲನೇ ಬಾರಿ ಪ್ರಶ್ನೆಗೆ ಬಂದು ಯಾರು ಪ್ರಶ್ನೆ ಆಗಬೇಕು ಅಂತ ಕೇಳಿದಾಗ ನಾನೇನೇನು ಚಿಂತನೆ ಮಾಡ್ತೇನೆ ಅಂತಾದರೆ, ಅವನು ಹೇಗಿದ್ದಾನೆ, ಅವನ ದೃಷ್ಟಿ ಏನನ್ನು ನೋಡ್ತಾ ಇದೆ, ಅವನ ಸ್ಥಿತಿ ಹೇಗಿದೆ, ಅವನಿರುವಂಥ ನನ್ನ ಪ್ರಶ್ನೆ ಆಗಬೇಕು ಅಂತ ಬಂದು ಕೇಳಿದಾಗ ನನ್ನ ಜಾಗ ಅನ್ನುವಂಥದ್ದು ಏನಿದೆ ಇವೆಲ್ಲವನ್ನು ಚಿಂತನೆ ಮಾಡ್ತಾ ಹೋಗಿ. ಖಂಡಿತ ಗುರುಜಿ, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಲಲಿತಮ್ಮ ಅಂತ ಮಾತಾಡ್ಸ್ಬಿಡೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮಾ. 93/4 12/4/93. ಹೌದು. ಓಕೆ, ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸು ನಂಗೆ ಸರಿಯಾಗಿ ಗೊತ್ತಿಲ್ಲ. 11ರಿಂದ 1 ಒಳಗಡೆ ಇರುತ್ತೆ. ಓಕೆ, ಮಧ್ಯಾಹ್ನನಾ? ಮಧ್ಯಾಹ್ನ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ. ನಮಸ್ತೆ ಗುರುಜಿ, ಕೋಟಿ ನಮನಗಳು. ಹಾಂ, ನಮಸ್ತೆ, ಹೇಳಿ, ಒಳ್ಳೆಯದಾಗಲಿ. ಏನು ವಿಷಯವನ್ನು ಕೇಳಬೇಕಿದ್ದಿತ್ತು? ಅವನಿಗೆ ಮದುವೆ ಆಗಿಲ್ಲ ಗುರುಜಿ. ಮದುವೆ ಎಲ್ಲಿ ನೋಡಿದ್ರು ಸೆಟ್ ಆಯ್ತಾ ಇಲ್ಲ. ಅವನು ಸ್ವಲ್ಪ ಹಿಂದೆ ಹೊಡಿತಾನೆ, ಯಾರು ಹೆಣ್ಣು ಕೊಡಲ್ಲ ಹಾಗೆ ಹೀಗೆ ಅಂತ. ಏನು ಮಾಡ್ತಾ ಇದ್ದಾನೆ ಹುಡುಗ? TVS ಕಂಪ್ನಿಲಿ ಡ್ರೈವರು ಸರ್. ನೋಡಿ, ಇವನಿಗೆ ಈ ಅಂದರೆ ಈ ಮದುವೆ ವಿಚಾರಕ್ಕೆ ಏನಾದರೂ ಪರಿಹಾರಗಳನ್ನು ಮಾಡ್ಕೊಂಡಿದ್ರಾ? ಏನು ಮಾಡಿಲ್ಲ. ದೇವ್ರ ಪೂಜೆ ಮಾಡಕ್ಕೆ ಹೇಳಿದ್ರು, ಮಾಡಿದ್ದೀವಿ. ಇಲ್ಲಿ ನೋಡಿ, ಅವನಿಗೆ ತುಂಬ ದೋಷಾದಿಗಳು ಅನ್ನುವಂಥ ಜಾತಕದಲ್ಲಿದೆ. ವಿಶೇಷವಾಗಿ ಈ
ಕುಜನ ದೋಷ ಅನ್ನುವಂಥದ್ದು ಅತಿಯಾಗಿ ಕಾಣಿಸ್ತಿರುವಂಥದ್ದು. ಮತ್ತು ಈ ಸ್ತ್ರೀ ಶಾಪಕೋಪಗಳು ಅರ್ಥಾತ್ ಎಲ್ಲೋ ನಿಮ್ಮ ಕುಟುಂಬದಲ್ಲಿ ಯಾರೋ ಏನೋ ಮಾಡಿ ಹೋದಂಥದ್ದಲ್ಲ, ಅವರಿಗೆ ಸ್ನೇಹಿತ ವರ್ಗವು ಜಾಸ್ತಿ ಅಲ್ವಾ? ಹೌದು ಹೌದು ಗುರುಜಿ. ಅಲ್ಲಿ ಸ್ವಲ್ಪ ಸ್ತ್ರೀಯ ಈ ಮಾನಸಿಕವಾಗಿ ನೊಂದು ಶಾಪ ಹಾಕಿದಂಥದ್ದು ಅಥವಾ ಸ್ತ್ರೀಯರಿಗೆ ಮೋಸ ಮಾಡಿದಂಥದ್ದು ಈ ರೀತಿಯಾಗಿರ್ತಕ್ಕಂಥ ವಿಷಯಗಳೆಲ್ಲ ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ. ಗುರುಜಿ ಮತ್ತು ಇನ್ನೊಂದೇನು ಅಂತ ಕೇಳಿದರೆ, ಈ ಮದುವೆಯ ವಿಚಾರಗಳಲ್ಲಿ ಅವನಿಗೆ ಆಸಕ್ತಿ ಇಲ್ದಲೇ ಇರುವಂಥದ್ದು. ಯಾಕೆ ಅಂತ ಕೇಳಿದಾಗ, ಇನ್ನು ಸ್ವಲ್ಪ ದಿನ ಬಿಟ್ಟಾಗುವ, ಇಲ್ಲ ನನಗೆ ಈ ಹುಡುಗಿಯಲ್ಲಿ ನನಗೇನೋ ಕುಂದುಕೊರತೆಗಳು ಕಾಣಿಸ್ತಾ ಇದೆ, ಇವಳು ಬೇಡ ಮತ್ತೊಬ್ಳನ್ನ ನೋಡುವ ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳು ಇವರಲ್ಲಿ ತುಂಬ ಉಂಟು. ಹೌದು ಗುರುಜಿ ಹೌದು. ಮತ್ತು ಈ ರೀತಿ ಮಾಡಿದಾಗ ಅದೇ ಅಥವಾ ಈಗ ಮಾಲಲ್ಲಿ ಹೋಗ್ಬಿಟ್ಟು ಈ ಬಟ್ಟೆ ಬೇಡ ಅಂದರೆ ಆ ಬಟ್ಟೆ ತೊಗೊಳ್ಳುವಂಥ ರೀತಿ ಆಗೋದಿಲ್ಲ. ಯೋಗಗಳಿದ್ದಾಗ ಅದಕ್ಕೆ ನಾವು ಮದುವೆ ಆಗ್ಬೇಕು, ನಾವು ಆರ್ಡರ್ ಕೊಟ್ಟು ಮಾಡಿಸೋದಲ್ಲ ಅದನ್ನೆಲ್ಲ ಅಲ್ವಾ? ಈ ರೀತಿ ಇರೋದನ್ನೆಲ್ಲ ಮತ್ತೆ ಮನಸ್ಸಿಗೆ ನೋವಾಗುವಂತೆ ಮಾತಾಡುವಂಥದ್ದು ಸ್ತ್ರೀಯರಿಗೆ, ಈ ರೀತಿ ಆಗಿರುವಂಥ ಗೋಚರಗಳೆಲ್ಲ ತುಂಬ ಕಾಣಿಸ್ತಾ ಇದೆ. ಮತ್ತು ಈ ಥರ ಎಲ್ಲ ಮಾಡಿದರೆ ಮದುವೆ ವಿಚಾರದಲ್ಲಿ ಪ್ರತಿಬಂಧಕ ಬರ್ದಲ್ಲ ಎಂತ ಆಗ್ತದೆ? ಹೌದು, ನಾಳೆ ಮುಂದಿನ ವರ್ಷ ನೋಡೋಣ, ಆಗ ನೋಡೋಣ, ಈಗ ನೋಡೋಣ ಅಂತಾನೆ ಗುರುಜಿ. ಇದು ದೋಷಗಳಿರುವಂಥದ್ದು. ನೀವು ನೇರವಾಗಿ ಬಂದು ಭೇಟಿ ಮಾಡಿ ಬೆಂಗಳೂರಿನಲ್ಲಿ, ನಾನು ವಿಷಯಗಳನ್ನು ಹೇಳ್ತೇನೆ ಏನು ಮಾಡಬೇಕು ಅನ್ನುವಂಥದ್ದನ್ನು. ಸದ್ಯದ ಪರಿಸ್ಥಿತಿಗೆ ಪಾರ್ವತಿಯನ್ನು ಆರಾಧನೆ ಮಾಡ್ತಾ ಬನ್ನಿ. ಪಾರ್ವತಿಗೆ ಬಿಳಿಯ ಹೂಗಳನ್ನು ತೆಗೆದುಕೊಂಡು ಹೋಗಿ ಕೊಡುವಂಥದ್ದು. ಹಾಗೆ ಚಂಡಿಕಾ ಸಪ್ತಶತಿ ಮಂತ್ರದಲ್ಲಿ ಈ ಕಾಮ್ಯಕಾರಕ ಮಂತ್ರಗಳಿಂದ ಪತ್ನೀಂ ಮನೋರಮಾಂ ದೇವಿ ಅನ್ನುವಂತಹ ಮಂತ್ರದಿಂದ ಸಂಪುಟೀಕರಣ ಪಾರಾಯಣವನ್ನು ಒಂದು 8 ಸಲ ಮಾಡಿಸಿ. ನೇರವಾಗಿ ಬಂದು ಭೇಟಿ ಮಾಡಿ ಬೇರೆ ವಿಷಯಗಳನ್ನು ಹೇಳ್ತೇನೆ. ಸದ್ಯದ ಪರಿಸ್ಥಿತಿಗೆ ಈ ಕೆಲಸಗಳನ್ನು ಮಾಡಿ ಸರಿ ಆಗ್ತದೆ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಮಾತಾಡ್ಸೋಣ. ನಮಸ್ತೆ. 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 ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್ ಅವರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 12/2/68. 12/2/1968. 68. ಟೈಮಿಂಗ್ಸ್ ಗೊತ್ತಾ? ಟೈಮಿಂಗ್ಸು 10 ಗಂಟೆಯಿಂದ 1 ಗಂಟೆ ಒಳಗೆ ಮೇಡಮ್ ಅವರ. ಓಕೆ, ಬೆಳಿಗ್ಗೆನಾ? ಬೆಳಗ್ಗೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ, ಹೇಳಿ ಅಮ್ಮ. ನಮಸ್ಕಾರ ಗುರುಜಿ. ನಮಸ್ತೆ. ನಮ್ಮ ಮನೆಯವರು ಹೋಗ್ಬಿಟ್ರು, ಮನೇಲಿ ಒಬ್ಳೇ ಇದ್ದೀನಿ. ನನಗೆ ಯಾರ್ಯಾರ ದುಡ್ಡು ಇಸ್ಕೊಂಬಿಟ್ಟವ್ರೆ, ಅದು ಬರುತ್ತಾ ಇಲ್ಲ ಅಂತ ಕೇಳ್ಬೇಕು ಗುರುಜಿ. ನೋಡಿ, ಒಂದು ವಿತ್ತ ಅಂತ ಹೇಳಿದರೆ ಹಣದ ವಿಚಾರದಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ಜಾತಕ ಸಂಸೂಚಿತವಾಗಿ ನೋಡುವಾಗ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ, ಮೊದಲು ಈ ಇಷ್ಟಸ್ಥಿತಿ ಅಂದರೆ ಈ ಕುಟುಂಬ ಸ್ಥಾನದಲ್ಲಿರುವಂಥವರು ಸ್ವಲ್ಪ ನಿಮಗೆ ಅನುಕೂಲಗಳನ್ನು ಮಾಡಿಕೊಡ್ತೇನೆ ಅಂತ ಹಣವನ್ನು ಅಥವಾ ಜಾಗವನ್ನು ನಿಮಗೆ ಮೋಸ ಮಾಡಿ ತಗೊಂಡಂಥದ್ದಿದೆ. ಅದಾದ್ರ ಮೇಲೆ ನಂತರದಲ್ಲಿ ಏನಾಗ್ತಾ ಇದೆ, ನೀವಿರುವಂಥ ಸ್ಥಳದಲ್ಲಿ ನಿಮ್ಮ ಸ್ನೇಹಿತ ವರ್ಗ ಅನ್ನುವಂಥದ್ದೇನಿದೆ, ನಿಮ್ಮನ್ನು ಸುಮ್ಮನೆ ಏನಾದರೂ ಒಂದು ಆಸೆಗಳನ್ನು ತೋರಿಸಿ, ಆ ಆಸೆ ತೋರಿಸಿ ಹಣವನ್ನೆಲ್ಲ ತೆಗೆದುಕೊಂಡು ಆಮೇಲೆ ಕೇಳಲಿಕ್ಕೆ ಹೋದಾಗ ನಿಮ್ಮನ್ನೇ ಕೆಟ್ಟ ದೃಷ್ಟಿಯಲ್ಲಿ ಬಿಂಬಿಸುವಂಥ ಕೆಲಸಗಳಾಗ್ತಾ ಇದೆ. ಸ್ವಲ್ಪ ಹೇಳಿದಾಗೆ ಕೇಳುವಂಥ ಈ ಕೈವಿಷ ಭೋಜನ ಅನ್ನುವಂಥದ್ದು, ಈಗ ನಾ ಹೇಳಿದಾಗೆ ಇವ್ರು ಕೇಳಬೇಕನ್ನುವಂಥ ಮನಸ್ಥಿತಿ ಇರುವಂಥದ್ದು, ಆ ರೀತಿಯಾಗಿರ್ತಕ್ಕಂಥ ಚಿಂತನೆಗಳೆಲ್ಲ ಮಾಡಿಟ್ಟಿರುವಂಥ ಲಕ್ಷಣಗಳೆಲ್ಲ ಉಂಟು, ಸಂಮೋಹನ ಕ್ರಿಯೆಗಳಾದಂಥದ್ದು. ಸದ್ಯದ ಪರಿಸ್ಥಿತಿಗೆ ಭೈರವಿ ಅನ್ನುವಂಥ ಒಂದು ದೇವತೆ ಬರ್ತದೆ, ಅದಕ್ಕೆ ಆರಾಧನೆ ಮಾಡಿ, ಅದಕ್ಕೆ ಸಿಹಿ ತಿಂಡಿಗಳನ್ನು ಕೊಡ್ತಾ ಬಂತ, ಸಿಹಿ ತಿಂಡಿ ನೈವೇದ್ಯಾದಿಗಳನ್ನು ಮಾಡಿ. ಈಗ ನಾವು ಮನೇಲಿ ಏನು ಮಾಡಂಗಿಲ್ವಲ್ಲ ಗುರುಜಿ, ವರ್ಷ ಗಂಟ. ಅದೇ ಈಗ ವರ್ಷದ ತನಕ ಅಂತ ಹೇಳಿದ್ರೆ ದೇವ್ರ ಪೂಜೆ ಮಾಡ್ಲಿಕ್ಕೆ ಏನು ಹೇಳಲಿಲ್ಲ, ಈ ವರ್ಷಿಡೀ ದೇವ್ರ ಪೂಜೆನೇ ಮಾಡಲಿಲ್ಲ, ಅದಕ್ಕೆ ಈ ಪರಿಸ್ಥಿತಿ ಬಂದಿರೋದು. ನಿಮ್ಮ ಯಜಮಾನರ ಮರಣವೂ ಅಷ್ಟೇ ಅಕಾಲಿಕವಾಗಿರ್ತಕ್ಕಂಥ ಮರಣಗಳು ದೈವಿಕ ಕೋಪಗಳಿಂದನೇ ಆಗಿರುವಂಥದ್ದು. ಏನಕ್ಕೆ ಹೋಗಿದ್ದವರು? ಇಲ್ಲ, ಕಾಯಿಲೆ ಇತ್ತು, ಏಜ್ ಆಗಿತ್ತು, ಆಕ್ಸಿಜನ್ ಅಲ್ಲಿ ಇದ್ರು. ಇಲ್ಲಿ ನೋಡಿ, ಕೈವಿಷ ಅನ್ನುವಂಥದ್ದು ಹೇಗಾಗಿದೆ ಅಂತ ಕೇಳಿದ್ರೆ, ಇಲ್ಲಿ ಶ್ವಾಸಕ್ಕೆ ಸಂಬಂಧಿತವಾಗಿರುವಂಥ ಸಮಸ್ಯೆಗಳು ಬಂದೇ ಹೋಗಿರೋದು. ಇಷ್ಟು ವರ್ಷ ದೇವತಾರಾಧನೆ ಎಲ್ಲ ಸರಿಯಾದ ರೀತಿಯಲ್ಲಿ ಮಾಡ್ದಲೇ ಈ ತೊಂದರೆ ಬಂದಿರೋದು. ಈಗ ಸದ್ಯದ ಪರಿಸ್ಥಿತಿಗೆ ಇಲ್ಲಿ ಅನುಕೂಲಗಳು ಉಂಟು ಅಂತ ಹೇಳಿದ್ರೆ ಇರುವಂಥ ಹಣವನ್ನಾದರೂ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದು ಆಯ್ತು ಗುರುಜಿ, ಹೇಳಿ ಏನ್ ಮಾಡ್ಬೇಕು. ನೀವು ಕಾಂಟ್ಯಾಕ್ಟ್ ಮಾಡು ಅಂದ್ರೆ ಬರ್ತೀನಿ. ಅದೇ ಬನ್ನಿ, ನೀವು ನೇರವಾಗಿ ಬಂದು ಭೇಟಿ ಮಾಡಿ. ಸದ್ಯಕ್ಕೆ ಭೈರವನನ್ನ ಪ್ರಾರ್ಥನೆ ಮಾಡಿ, ಆಮೇಲೆ ನೋಡುವ.
ಭೈರವನನ್ನ ಆರಾಧನೆ ಮಾಡಿ ನೇರವಾಗಿ ಬಂದು ಭೇಟಿ ಮಾಡಿ ವಿಚಾರಗಳನ್ನು ನಾನು ಹೇಳ್ತೇನೆ ನಿಮಗೆ ಏನು ಮಾಡಬೇಕು ಅಲ್ಲ ಅಂತ. ಎಲ್ಲಿ ಬರುತ್ತೆ ಇದು? ಅದೆಲ್ಲ ನಿಮಗೆ ಹೇಳ್ತಾರೆ ಫೋನ್ ಮಾಡಿ, ಆಯ್ತಾ? ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ನೀವು ಅಷ್ಟಮಂಗಳ ಪ್ರಶ್ನೆ ಬಗ್ಗೆ ಮಾತಾಡ್ತಾ ಇದ್ದೀರಿ. ಆ ದೇಶವನ್ನು ಹಾಗೆ ಆ ಪ್ರಚ್ಚಕ ಕೇಳುವಂಥ ಸ್ಥಿತಿ ಆ ಜಾಗದಲ್ಲಿ ಹೇಗೆ ಅವನ ಈಗ ನನ್ನ ಶ್ವಾಸ ಹೇಗಿರ್ತದೆ, ನನ್ನ ಮನಸ್ಥಿತಿ ಹೇಗಿದೆ, ಪ್ರಚ್ಚಕ ಕೇಳುವಂಥ ಸ್ಥಿತಿಗತಿಗಳು ಅವನು ಕೇಳುವಾಗ ಬಂದು ಸ್ಮಶಾನ ಭಾಗದಲ್ಲೋ ಅಥವಾ ಒಂದು ಪಾಳು ಬಿದ್ದಂಥ ಮನೆಯಲ್ಲೋ ಅಥವಾ ಒಂದು ಮನೆಯಲ್ಲಿ ಯಾರು ಇಲ್ದಲೇ ಇರುವಂಥ ಜಾಗದಲ್ಲೋ ಈ ರೀತಿ ಪ್ರಶ್ನೆ ಆಗಬೇಕು ಅಂತ ಬಂದು ಕೇಳಿದಾಗ ಪ್ರಥಮವಾಗಿ ಅವನು ನಮ್ಮಲ್ಲಿ ನಿವೇದನೆ ಮಾಡಿಕೊಳ್ಳುವಂಥದ್ದು ಆ ಜಾಗ ಅನ್ನುವಂಥದ್ದು ಸಂಪತ್ಭರಿತವಾಗಿರಬೇಕು. ಹಸಿರು ವಸ್ತುಗಳಿಂದ ವಜ್ರ ವೈಡೂರ್ಯ ಅಂತ ಹೇಳಿದರೆ ಚಿನ್ನದ ಭೂಮಿ ಅಂತ ಇರಬೇಕು. ಆ ಒಂದು ಶುಭವಾಗಿರ್ತಕ್ಕಂಥ ಲಕ್ಷಣಗಳಲ್ಲಿ ಕೇಳ್ದ ಅಂತಾದರೆ ಅವನು ಪ್ರಶ್ನೆ ಅನ್ನುವಂಥದ್ದು ಸಿದ್ಧಿಸ್ತದೆ ಅಂತ ಹೇಳಿ. ಎಲ್ಲಿ ಸ್ಮಶಾನದ ಬಳಿ ಅಥವಾ ಯಾರಾದರೂ ಅಳುವಂಥದ್ದು ಕೇಳುವಂಥದ್ದು ಈ ಕಡೆ ಅವನ ಪ್ರಶ್ನೆಯನ್ನು ಆಗಬೇಕು ಅಂತ ಕೇಳಿದಾಗ ಏನಾಗ್ತದೆ, ಅವನು ಪ್ರಶ್ನೆ ಫಲಿಸೋದಿಲ್ಲ ಅಂತ ಹೇಳಬೇಕು. ಹಾಗೆ ನಂತರದಲ್ಲಿ ದೇಶ ಆಯಿತು. ಇನ್ನು ಶ್ವಾಸ, ಈ ಶ್ವಾಸ ಅನ್ನುವಂಥದ್ದೇನು ಅಂತ ಕೇಳಿದ್ರೆ ಮೂಗಿನಿಂದ ಇಡ ಮತ್ತು ಪಿಂಗಳ ಅನ್ನುವಂಥದ್ದು. ಅದು ಮುಂದೆ ನೋಡಿ ಗುರುಜಿ, ಆ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಲೋಕೇಶ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರು. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 2/4 76. ಇನ್ನೊಮ್ಮೆ ಹೇಳಿ. 2/4/1976. 76. ಓಕೆ. ಟೈಮಿಂಗ್ಸ್? 9 ರಿಂದ 9:30 ಒಳಗಡೆ ಬೆಳಿಗ್ಗೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ತೆ ಗುರುಜಿ, ಹೇಳಿ. ಸ್ವಲ್ಪ ಜಮೀನ್ದು ಇತ್ತು ಗುರುಜಿ. ಅಲ್ಲಿ ಇಲ್ಲಿ 2 ಹತ್ರ ಜಮೀನ್ ತೆಗೆದಿದ್ದೆ. ಸೈಟ್ಗಳು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದೆ. ಯಾವಾಗ ಅದು ಆಗುತ್ತೆ ಅನ್ನೋದು 10 ವರ್ಷದಿಂದ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ನೋಡಿ. ಇಲ್ಲಿ ಈಗ ನೀವು ಆಸ್ತಿಯ ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡ್ತಿರುವಂಥದ್ದು, ಈ ಆಸ್ತಿ ಅನ್ನುವಂಥದ್ದು ಯಾರ್ದು? ಹಿರಿಯರ್ದಲ್ವಾ? ಅಲ್ಲ, ನಾನು ಸ್ವಂತ ತಗೊಂಡೆ. ಅದು ಸ್ವಲ್ಪ ತಗೊಂಡು ಇದು ಮಾಡಿದ್ದು, ವ್ಯವಹಾರ ಮಾಡ್ಲಿಕ್ಕೆ ಹೋಗಿದ್ದು. ಹಿರಿಯರಿಂದ ಬಂದಂಥದ್ದಲ್ಲ? ಅಲ್ಲ. ಈ 2018ರಿಂದನೂ ಇದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆಯಾ ಜಾಗದ ವಿಚಾರದಲ್ಲಿ? 2014ರಿಂದ ಒಂದಿದೆ, 2021ರಿಂದ ಒಂದಿದೆ. ತುಂಬಾ ಸಮಸ್ಯೆಗಳು ಇದು ಇಲ್ಲ, ನನಗೆ ತೊಂದರೆ ಕೊಡ್ತದೆ ಅನ್ನುವಂಥದ್ದು ನಿಮ್ ಗೋಚರಕ್ಕೆ ಬಂದಂಥದ್ದು 2018ರಿಂದ. ಇದು ಯಾಕೋ ಸಮಸ್ಯೆ ಆಗ್ತದೆ ಅನ್ನುವಂಥ ಚಿಂತನೆ ಬಂದಂಥದ್ದು. ಹೌದು ಗುರುಜಿ. ಇದು ತುಂಬ ಸಮಸ್ಯೆಗಳು ಕೊಡ್ತದೆ ಅಂತ ಹೇಳಿದರೆ, ಹಿರಿಯರು ಸ್ವಲ್ಪ ಮರಣ ಹೊಂದುವಂಥ ಸಂದರ್ಭದಲ್ಲಿ ಅವರ ಜೊತೆಗೆ ಯಾರು ಇಲ್ದಲೆ ಅವರು ತುಂಬ ನೋವನ್ನು ಪಟ್ಟು ಹೋದಂಥ ಲಕ್ಷಣಗಳು ಅಂತ ಹೇಳಿದರೆ, ತಂದೆಯೋ ಅಥವಾ ಅವರ ತಂದೆಯೋ ಈ ಪಿತುಪಿತಾಮಹ ಪ್ರಪಿತಾಮಹ 3 ವಂಶಸ್ಥರಲ್ಲಿ ಸ್ವಲ್ಪ ಈ ತುಂಬ ಅನುಭವಿಸಿ ಹೋದಂಥದ್ದು ಲಕ್ಷಣಗಳು ಕಾಣಿಸ್ತಾ ಇದೆ. ಅದಕ್ಕಾಗಿ ಏನಾಗ್ತಿದೆ ಅಂತ ಕೇಳಿದರೆ, ಇಲ್ಲಿ ಜಾಗದ ವಿಚಾರಗಳಿಗೆ ನೀವು ಕೊಟ್ಟಂಥ ಹಣಕ್ಕೆ ಸರಿಯಾಗಿ ಪೇಪರ್ಸ್ ಇಲ್ದಲೇ ಇರುವಂಥದ್ದು ಅಥವಾ ಹಣವನ್ನು ಕೊಟ್ಟು ಕಳ್ಕೊಳ್ಳುವಂಥದ್ದು ಅಥವಾ ಮೋಸ ಮಾಡಿರುವಂಥದ್ದು, ಈ ಭಾಗಗಳಿಂದನೇ ಈ ರೀತಿ ಮಜಲುಗಳಿಂದನೇ ಚಿಂತನೆ ಅಂತ ಹೇಳಿದರೆ ತೊಂದರೆಗಳಾಗ್ತಿದೆ ಅನ್ನುವಂಥದ್ದು ಇಲ್ಲಿ ಗೋಚರಕ್ಕೆ ಬರ್ತಾ ಉಂಟು. ಸ್ವಲ್ಪ ಜಾಗ ಸಂಬಂಧಿತವಾಗಿರುವಂತಹ ಭೂವಾಸ್ತು ಅನ್ನುವಂಥದ್ದು ಹೆಚ್ಚು ಸರಿಯಾಗಿ ಇಲ್ದಲೇ ಇರುವಂಥ ಲಕ್ಷಣಗಳಿದೆ. ಸ್ವಲ್ಪ ಉಬ್ಬು ತಗ್ಗು ಅಥವಾ ಆ ಸಮತಟ್ಟಾಗಿ ಇರುವಂತಹ ಸ್ಥಳಗಳನ್ನು ನೀವು ಖರೀದಿ ಮಾಡಲಿಕ್ಕೆ, ಕ್ರಯ ವಿಕ್ರಯಾದಿಗಳನ್ನು ಮಾಡಲಿಕ್ಕೆ ಹೋಗಿರುವಂಥ ಲಕ್ಷಣಗಳು. ಈಗ ಅದಕ್ಕೆ ಸ್ವಲ್ಪ ಭೂವಾಸ್ತು ಅನ್ನುವಂಥದ್ದು ನೋಡಬೇಕು. ಮತ್ತು ಕೆಲವೊಂದು ಆಭಿಚಾರ ಕ್ರಿಯೆಗಳಿದೆ ಅಂತ ಹೇಳಿದರೆ, ಏನೋ ಈ ಪೇಪರ್ಸ್ ವಿಚಾರದಲ್ಲಿ ಸ್ವಲ್ಪ ಮೋಸ ಆಗಿರುವಂಥ ಲಕ್ಷಣಗಳಿದೆ. ಅದು ಕುಟುಂಬ ದೇವತಾ ಕೋಪದಿಂದ ಬಂದಿರುವಂಥದ್ದು. ಅದಕ್ಕೆ ನೀವು ನೇರವಾಗಿ ಬಂದು ಭೇಟಿ ಮಾಡಿ, ನಾನು ವಿಚಾರಗಳನ್ನು ಹೇಳ್ತೇನೆ. ಸದ್ಯದ ಪರಿಸ್ಥಿತಿಗೆ ಭೂವರಾಹ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಬನ್ನಿ. ಬೇರೆ ಭೇಟಿ ಮಾಡೋದು ನಂಬರ್ ಕೊಡ್ತಾರೆ. ನೇರವಾಗಿ ಭೇಟಿ ಮಾಡಿ. ಸದ್ಯಕ್ಕೆ ಭೂವರಾಹ ಸ್ವಾಮಿಯನ್ನು ಆರಾಧನೆ ಮಾಡಿ, ನಂತರದಲ್ಲಿ ಅದಕ್ಕೆ ಏನು ಮಾಡಬೇಕನ್ನುವಂಥದ್ದನ್ನು ಹೇಳ್ತೇನೆ, ಆಯ್ತಾ? ಓಕೆ, ಧನ್ಯವಾದ ಲೋಕೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ನೀವು ಅಷ್ಟಮಂಗಳ ಪ್ರಶ್ನೆ ಬಗ್ಗೆ. ದೈವಜ್ಞಾನ ಸ್ಥಿತಿ. ಈಗ ದೈವಜ್ಞಾನ ಸ್ಥಿತಿ ಅಂತ ಹೇಳಿದರೆ, ಈ ಆಗು ಹೋಗುಗಳು ಅಷ್ಟಮಂಗಳ ಇಡುವಂಥ ಆ 8 ಪ್ರಶ್ನೆಗಳಿಂದ ಇಡುವಂಥ ಪ್ರಶ್ನೆಗಳಲ್ಲಿ ಮೊದಲು ಶಕುನ ಅನ್ನುವಂಥದ್ದು ನೋಡ್ತೇವೆ. ಶಕುನ ಅನ್ನುವಂಥದ್ದು ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ, ನಾನು ಬರಬೇಕಾದ್ರೆ ನನಗೆ ಯಾರು ತಡೆ ಮಾಡಿದರು ಅಥವಾ ನಾನು ಇನ್ನೊಂದು ಕಡೆ ಹೋಗಿ ಅಲ್ಲಿಗೆ ಬಂದ, ಇವನ್ನ ಚಿಂತನೆ ಮಾಡಬೇಕು. ಇನ್ನು ಶ್ವಾಸ ಅಂತ ಹೇಳಿದರೆ ಇಡ ಮತ್ತು ಪಿಂಗಳ ಅಂತ ಮೊನ್ನೆ ನಾವು ಷಟ್ಚಕ್ರಗಳ ಬಗ್ಗೆ ಮಾತಾಡುವಾಗ ಹೇಳಿದ್ವಿ. ಆ ಇಡ ಅಂತ ಹೇಳಿದರೆ ಎಡಮೂಗು ಅನ್ನುವಂಥದ್ದು, ಆ ಇಡನಾಡಿ ಅನ್ನುವಂಥದ್ದು ಇರುವಂಥದ್ದು ಎಡಭಾಗದಲ್ಲಿ. ಇನ್ನು ಪಿಂಗಳ ಅಂತ ಹೇಳಿದರೆ ಬಲಮೂಗು ಅಂತ ಹೇಳಿ, ಸುಷುಮ್ನ ಅಂತ ಹೇಳಿದರೆ ಮಧ್ಯ
ಮಧ್ಯಭಾಗದಲ್ಲಿರುವಂಥದ್ದು. ಹಾಗೆ ಈ ಇಡ ಅನ್ನುವಂಥದ್ದು ಚಂದ್ರನಿಂದ, ಈ ಪಿಂಗಳ ಅನ್ನುವಂಥದ್ದು ರವಿಯಿಂದ, ಹಾಗೆ ಸುಷುಮ್ನ ಅನ್ನುವಂಥದ್ದು ಅಗ್ನಿ, ಆ ದೇವತೆಗಳು ಅದಕ್ಕೆ ಅಧಿಪತಿ ಅನ್ನುವಂಥದ್ದು. ಒಬ್ಬ ಜ್ಯೋತಿಷಿ ಏನು ಅಂತ ಕೇಳಿದ್ರೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಸಂಧ್ಯಾ ವಂದನೆಗಳಾದರೂ ಕೂಡಲೇ ಅವನ ಇಡ ಮತ್ತು ಪಿಂಗಳ ಆ ಶ್ವಾಸವನ್ನು ನಿರ್ಣಯ ಮಾಡಬೇಕಂತೆ. ಹೀಗೆ ಮಾಡಿದಾಗ ಎಲ್ಲಿ ಜಾಸ್ತಿ ಬರ್ತದೆ, ಎಲ್ಲಿ ಕಮ್ಮಿ ಬರ್ತದೆ ನೋಡಿ, ಅದರಿಂದನೂ ಶುಭಾಶುಭಾನಿ ಶುಭಾಶುಭ ಫಲಗಳನ್ನು ಸಮೇತ ಹೇಳ್ಬೋದು. ಎಲ್ಲಿ ತನಕ ಹೇಳ್ಬೋದು ಅಂತ ಕೇಳಿದ್ರೆ ಬರೀ ಶ್ವಾಸ ಫಲಗಳಿಂದನೇ, ಯಾವುದೇ ದೃಗ್ಗಣಿತಾದಿಗಳನ್ನು ಮಾಡದೆ ಅವನಿಗೆ ಸರಿಯಾಗಿರುವಂಥ ಜ್ಞಾನ ಇತ್ತು ಅಂತಾದರೆ ಇಡಾನ ಪಿಂಗಳ ಶ್ವಾಸದಿಂದನೇ ಚೋರ ಪ್ರಶ್ನೆಯನ್ನು ಹೇಳ್ಬೋದು, ಗರ್ಭಿಣಿಯ ಮಗು ಯಾವುದು ಅನ್ನುವಂಥ ಚಿಂತನೆ ಮಾಡ್ಬೋದು, ನಂತರದಲ್ಲಿ ಇನ್ನೂ ಹಲವಾರು ಶುಭಾಶುಭ ಫಲಗಳನ್ನೆಲ್ಲ ಚಿಂತನೆ ಮಾಡ್ಬೋದು. ಯಾಕೆ ಅಂತ ಕೇಳಿದ್ರೆ ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಲಿಲ್ಲ ಅಷ್ಟಮಂಗಳದಲ್ಲಿ. ಯಾಕೆಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರೂ ಏನು ನೋಡ್ಲಿಕ್ಕೆ ಏನು ಚಂದ ಕಾಣಿಸ್ತದೆ ಅಷ್ಟನ್ನು ಮಾತ್ರ ಮಾಡ್ತಾ ಇದ್ದಾರೆ. ಆದರೆ ಈ ಶ್ವಾಸ ಕಾಲದಿಂದನೇ ತುಂಬ ಯೋಚನೆಗಳನ್ನು ಮಾಡ್ಬೋದು. ಅದ ನಂತರದಲ್ಲಿ ಆ ಸ್ಪೃಷ್ಟಾಂಗ ಮತ್ತು ಆ ಪ್ರಚ್ಛ ಅಂತ ಹೇಳಿದರೆ ಯಾರು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಂದಿದ್ದಾರೆ ಅವನನ್ನು ಪ್ರಚ್ಛ ಅಂತೇಳಿ ಹೇಳ್ತಾರೆ. ಕೇಳುವವನಿಗೆ ದೈವಜ್ಞ ಅಂತೇಳಿ ಹೇಳ್ತಾರೆ. ಅವನ ಸ್ಪೃಷ್ಟಾಂಗ, ಈ ಪ್ರಶ್ನೆಯನ್ನು ಇಡುವಂಥ ಸಂದರ್ಭದಲ್ಲಿ ಅವನು ಯಾವ ಭಾಗವನ್ನು ಮುಟ್ಕೊಂಡ. ಮತ್ತು ಇನ್ನೊಂದು ಚಕ್ರಲೇಖನ ಅಂತೇಳಿ ಹೇಳ್ತಾರೆ. ಒಂದು ಚಾಕ್ ಪೀಸನ್ನು ಅಥವಾ ಭಸ್ಮವನ್ನು ತೆಗೆದುಕೊಂಡು ಆ ಭಸ್ಮದಿಂದ ಚಕ್ರವನ್ನು ಹಾಕುವಂಥದ್ದು. ಆ ಚಕ್ರಲೇಖನ ಅನ್ನುವಂಥ ದಪ್ಪವಾಗುಂಟೋ ಅಥವಾ ತುಂಬ ತೆಳ್ಳಗುಂಟೋ ಅದರಿಂದ ಫಲಗಳನ್ನು ಹೇಳ್ಬೋದು. ಮತ್ತು ಇನ್ನು ತಾಂಬೂಲ ಫಲಗಳು ಅಂತ ಹೇಳಿ ಪ್ರಚ್ಚಕ ತೆಗೆದುಕೊಟ್ಟಂಥ ತಾಂಬೂಲದಿಂದ ಆ ತಾಂಬೂಲವನ್ನು ಗಣಿತ ಮಾಡಿಕೊಂಡು ಅದಕ್ಕೆ ಬರುವಂಥ ಗ್ರಹದಿಂದ ಚಿಂತನೆ ಮಾಡುವಂಥದ್ದು. ಇನ್ನೊಂದು ಆರೂಢ ಪ್ರಶ್ನೆ ಅಂತ ಹೇಳಿದರೆ ಆ ಮಂಗಳಕರ ವಸ್ತುಗಳು ಆರೂಢ ಪ್ರಶ್ನೆ ಅನ್ನುವಂಥದ್ದು ಬರುತ್ತದೆ. ಮತ್ತು ಇನ್ನೊಂದು ಚಂದ್ರಾಧಿಷ್ಠಿತ ರಾಶಿ, ಚಂದ್ರನಿಂದ ಪ್ರಾರಂಭವಾಗಿ ಅಲ್ಲಿಂದ ಚಿಂತನೆಯನ್ನು ಮಾಡುವಂಥದ್ದು. ಇನ್ನೊಂದು ಸ್ವರ್ಣಾರೂಢ ಅಷ್ಟಮಂಗಳ, ಒಂದು ಕನ್ನಿಕೆಯನ್ನು ಕರೆದು ಮಂಡಲ 12 ಮನೆಗಳನ್ನು ಹಾಕಿ ಆ ಕನ್ನಿಕೆಯ ಮನಸ್ಸಿಗೆ ಬಂದಂತೆ ಆ ಸ್ವರ್ಣ ಅಂತ ಹೇಳಿದರೆ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಒಂದು ಬಾಕ್ಸ್ನಲ್ಲಿ ಹಾಕುವಂಥದ್ದು, ಅಂದರೆ ಆ ಮನೆಯಲ್ಲಿ ಹಾಕುವಂಥದ್ದು. ಆ ಮನೆಯಿಂದ ನಾವು ಅಷ್ಟಮಂಗಳ ಲಗ್ನವನ್ನು ಚಿಂತನೆ ಮಾಡುವಂಥದ್ದು. ಹಾಗೆ ಮತ್ತೆ ಅಲ್ಲಿ ಇನ್ನೂ ಸೂಕ್ಷ್ಮವಾಗಿ ಹೋದಾಗ ಆ ಒಂದು ಚಿನ್ನದ ಅಂಶ ಅನ್ನುವಂಥದ್ದು ಭೂಮಿಗೆ ತಾಗಿದೆಯೋ ಅಥವಾ ಭೂಮಿಯಿಂದ ಪೂರ್ಣ ಮೇಲ್ಭಾಗದಲ್ಲಿದೆಯೋ ಅಥವಾ ಮಧ್ಯಮ ಭಾಗದಲ್ಲಿದೆಯೋ ಇವೆಲ್ಲವನ್ನು ಚಿಂತನೆ ಮಾಡ್ಬೋದು. ಹಾಗಾದರೆ ಇನ್ನು ಅಷ್ಟಮಂಗಳದಿಂದ ಇನ್ನೇನೇನು ಚಿಂತನೆ ಮಾಡ್ಬೋದು ಅಂತ ಹೇಳಿದರೆ ದೈವೈಹಿ ಧರ್ಮದೈವೈಹಿ ಅಂತ ಹೇಳಿದರೆ ಮೊದಲು ಚಿಂತನೆ ಮಾಡುವಂಥದ್ದು ದೇವರ ಕೋಪಗಳನ್ನೇ ಚಿಂತನೆ ಮಾಡುವಂಥದ್ದು. ಆ ದೇವರ ಕೋಪ ಉಂಟಾ, ಯಾಕಾಗಿ ಬಂತು, ಏನಾಗಿ ಬಂತು, ಅದಕ್ಕೆ ಇನ್ನೊಂದಿಷ್ಟು ಮೊದಲುಗಳಿದ್ದಾವೆ. ಆ ಎಲ್ಲದನ್ನು ದೃಗ್ಗಣಿತಾದಿಗಳನ್ನು ಮಾಡಿಕೊಂಡು ಅದಕ್ಕೆ ಬರುವಂಥದ್ದು. ಮತ್ತು ಧರ್ಮದೇವತಾ ಬಾಧೆ, ಆರಾಧನೆ ಮಾಡುವಂತಹ ಧರ್ಮ ದೇವತೆಗಳ ಬಾಧೆ, ಕೋಪ ಅನ್ನುವಂಥದ್ದು ಬೇರೆ, ಬಾಧೆ ಅನ್ನುವಂಥದ್ದು ಬೇರೆ. ಅದನ್ನು ವ್ರತಾದಿಗಳನ್ನು ಅವುಗಳನ್ನೆಲ್ಲ ಬಿಟ್ಟದ್ರಿಂದ ಮತ್ತು ಇನ್ನು ಸರ್ಪ ಬಾಧೆಗಳನ್ನು, ಸರ್ಪನಿಂದ ಉಂಟಾದಂಥ ಬಾಧೆಗಳನ್ನು, ಹಾಗೆ ನಂತರದಲ್ಲಿ ಪಿತೃಕೋಪಗಳನ್ನು, ಈ ರೀತಿ ಸುಮಾರಷ್ಟು ತೊಗೊಂಡೋಗ್ಬೋದು. ಅಷ್ಟಮಂಗಳ ಅಂತ ಹೇಳಿದರೆ ಅತಿ ಸೂಕ್ಷ್ಮ ಅಂತ ಹೇಳಿದರೆ ಪ್ರತಿಯೊಂದು ಇಂಥವ್ರು ಹೀಗೀಗಾಗಿದ್ರು, ಈ ತೊಂದರೆಗಳಾಯಿತು ಅನ್ನುವಂಥದ್ದು ಡೀಪಾಗಿ ಹೋಗುವಂಥದ್ದಕ್ಕೆ ಅಷ್ಟಮಂಗಳ ಪ್ರಶ್ನೆ ಅನ್ನುವಂಥದ್ದು. ಆದರೆ ಇವತ್ತಿನ ಕಾಲಘಟ್ಟಕ್ಕೆ ಏನಾಗಿದೆ, ಅಷ್ಟೇ ಮಂಗಳ ಆಗಿದೆ. ಅವರಿಗೆ ಗೊತ್ತಿದ್ದಂಥ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಅಷ್ಟಮಂಗಳ ನಾನು ಹಾಕ್ತೇನೆ. ಇದಕ್ಕೆ ಅಧ್ಯಯನ ಮಾಡಲಿಕ್ಕೆ 12-13 ವರ್ಷಗಳ ಕಾಲ ಇದ್ದರೂ ಸಾಲೋದಿಲ್ಲ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ನಾನು ಹಾಕ್ತೇನೆ ಅನ್ನುವಂಥದ್ದು ಹಾಕ್ತಾರೆ. ಆದರೆ ಸರಿಯಾಗಿ ನಾವು ಚಿಂತನೆ ಮಾಡಬೇಕಂತಾದರೆ ಆ ಎಲ್ಲ ವಸ್ತುಗಳು ಇರಬೇಕು, ತಾಂಬೂಲಾದಿಗಳು ಇರಬೇಕು. ಮತ್ತು ದೀಪ ಲಕ್ಷಣಗಳು, ದೀಪವನ್ನು ಹಚ್ಚುವಾಗ ಅವನು ಎಣ್ಣೆಯಲ್ಲಿ ಹಚ್ಚಿದ್ನ ಅಥವಾ ತುಪ್ಪದಲ್ಲಿ ಹಚ್ಚಿದ್ನ, ಅದಕ್ಕೆ ಬತ್ತಿಗಳು ಎಷ್ಟಿದ್ದಾವೆ, ಆ ಬತ್ತಿಗಳು ಉರಿಯುವಂಥ ಜ್ವಾಲೆ ಹೇಗಿದೆ, ಅದು ಯಾವ ದಿಕ್ಕಿಗೆ ಜ್ವಾಲೆ ಹೋಗ್ತಾ ಇದೆ, ನಂತರದಲ್ಲಿ ಆ ಜ್ವಾಲೆ ಅನ್ನುವಂಥದ್ದು ತುಂಬ ಜೋರಾಗಿದೆಯಾ ಅಥವಾ ಸಣ್ಣ ಪ್ರಮಾಣದಲ್ಲಿದೆಯಾ, ಇವೆಲ್ಲವನ್ನ ಗಣನೆಗೆ ತಗೊಳ್ಬೇಕು. ಬರೀ ದೀಪ ಲಕ್ಷಣದಿಂದನೇ ಮನೆಯ ಕುಟುಂಬದ ದೇವರ ಸ್ಥಿತಿಗಳನ್ನು ನಾವು ಚಿಂತನೆ ಮಾಡ್ಬೋದು. ಹಾಗೆ ಈ ಇಡ ಮತ್ತು ಪಿಂಗಳಗಳು ಅನ್ನುವಂಥದ್ದು, ಅದಾದರ ನಂತರದಲ್ಲಿ ಇನ್ನು ಪಂಚಾಂಗಗಳಿಂದ ಏನೇನು ನಾವು ಚಿಂತನೆ ಮಾಡ್ಬೋದು. ಈಗ ಅಕಸ್ಮಾತ್ ಪ್ರಶ್ನೆ ಇಡುವಂಥ ಸಂದರ್ಭದಲ್ಲಿ ತಿಥಿ ಅನ್ನುವಂಥದ್ದು ಏನಾದರೂ ಶುಭವಾಗಿದ್ದರೆ ಐಶ್ವರ್ಯ ಸೂಚಕ ಅಂತೇಳಿ ಹೇಳ್ತಾರೆ. ಅದೇ ತಿಥಿ ಅಶುಭವಾಗಿತ್ತು ಅಂತ ಹೇಳಿದರೆ ದಾರಿದ್ರ್ಯ ಬರ್ತದೆ ಅನ್ನುವಂಥದ್ದು. ಹಾಗೆ ವಾರ ಅನ್ನುವಂಥದ್ದು ತುಂಬ ಚಂದ ಇತ್ತು ಅಂತ ಹೇಳಿದರೆ ಆಯಸ್ಸನ್ನು ಅನ್ನುವಂಥದ್ದು ವೃದ್ಧಿ ಆಗ್ತದೆ. ಆ ವಾರ ಅನ್ನುವಂಥದ್ದು ದೋಷ ಇತ್ತು ಅಂತಾದರೆ ಮರಣಾಸ್ಪದ, ಮರಣ ಆಗುವಂಥದ್ದನ್ನು ಚಿಂತನೆ ಮಾಡ್ಬೋದು. ಹಾಗೆ ನಕ್ಷತ್ರ ಅನ್ನುವಂಥದ್ದು ತುಂಬ ಶುಭವಾಗಿತ್ತು ಅಂತಾದರೆ ಪಾಪಹರಣ ಅಂತ ಹೇಳಿ ಅವನ ಜಾತಕದಲ್ಲಿ ಅಥವಾ ಕುಟುಂಬದಲ್ಲಿ ಪಾಪಗಳು ಹೋಗ್ತದೆ ಅನ್ನುವಂಥದ್ದು. ಅಕಸ್ಮಾತ್ ಅದು ಅಶುಭವಾಗಿತ್ತು ಅಂತಾದರೆ ಪಾಪ ಸಂಚಯ, ಇನ್ನು ಪಾಪ ಮಾಡುವಂಥ ಕೆಲಸ ಇದೆ ಅಂತ ಹೇಳಿ. ಹಾಗೆ ಯೋಗದಿಂದ ಚಿಂತನೆ ಮಾಡುವಾಗ ಆರೋಗ್ಯವನ್ನು ಚಿಂತನೆ ಮಾಡ್ಬೋದು. ಆ ಯೋಗ ಅನ್ನುವಂಥದ್ದು ಅಶುಭವಾಗಿತ್ತು ಅಂತಾದರೆ ಅನಾರೋಗ್ಯ,
ಇದು ಅನಾರೋಗ್ಯ ಬರ್ತದೆ ಇನ್ನು ಪ್ರಶ್ನೆಯಲ್ಲಿ ಅವರ ಕುಟುಂಬದಲ್ಲಿ. ಅರ್ಥಾತ್ ನಾ ಹೇಳುವಂಥದ್ದೆಲ್ಲ ಇನ್ನು ಅವ್ರ ಕುಟುಂಬದಲ್ಲಿ ಇನ್ನು ಅನಾರೋಗ್ಯ ಸ್ಥಿತಿಗಳೇ ಹೆಚ್ಚಾಗ್ತದೆ ಅಂತ. ಹಾಗೆ ನಂತರದಲ್ಲಿ ಕರಣಗಳು ಏನಾದರೂ ತಪ್ಪಿ ಅಂದರೆ ದೋಷಗಳಿತ್ತು, ಅದು ಅಶುಭವಾಗಿತ್ತು ಅಂತ ಹೇಳಿದರೆ ಕಾರ್ಯಸಿದ್ಧಿ ಅನ್ನುವಂಥದ್ದು ಆಗೋದು ಬಿಟ್ಟು ಕಾರ್ಯಹಾನಿ ಅನ್ನುವಂಥದ್ದು ಆಗ್ತದೆ. ಅದೇ ಶುಭವಾಗಿದ್ದರೆ ಕಾರ್ಯಹಾನಿ, ಏನೋ ಒಂದು ಈಗ ಒಂದು ಪ್ರಶ್ನೆಯನ್ನು ಅಷ್ಟಮಂಗಳ ಇಟ್ಟಿದ್ದಾನೆ ಅಂತ ಆದರೆ ಯಾವುದೋ ಒಂದು ಇಚ್ಛೆಯಿಂದ ಇಟ್ಟಿರ್ತಾನೆ. ಆ ಇಚ್ಛೆಗೆ ಈ ಫಲಗಳು ಯಾವುದೋ ಒಂದು ಪಂಚಾಂಗಗಳಲ್ಲಿ ಒಂದು ಅಂಶ, ಈಗ ಯೋಗವೇ ಸರಿ ಇಲ್ಲ ಅಂತ ಹೇಳಿದರೆ ಅವನಿಗೆ ಆ ಪ್ರಶ್ನೆಯಲ್ಲಿ ಏನು ಬರ್ತದೆ, ಅವನ ಅನಾರೋಗ್ಯ ಸ್ಥಿತಿಗಳನ್ನೇ ಹೇಳ್ತಾ ಹೋಗಬೇಕು ಅಂತ. ಯಾಕೆ ಅಂತ ಕೇಳಿದರೆ ಇಲ್ಲಿ ನಮಗೆ ಅದು ತೋರಿಸಿಕೊಟ್ಟಿದೆ ಈಶ್ವರ ಪ್ರೇರೇಪಣೆ ಅನ್ನುವಂಥದ್ದು. ಯಾಕೆ ಅಂತ ಕೇಳಿದ್ರೆ ಅವನು ಪ್ರತಿನಿತ್ಯ ದೀಪ ಹಚ್ಚುವಾಗ ತುಪ್ಪ ಹಚ್ಚಬೇಕಾದವನು ಅವತ್ತೇ ಎಳ್ಳೆಣ್ಣೆ ಹಚ್ಚೋದು, ಅದಕ್ಕೆ ಒಂದು ಫಲ ಇದೆ, ಅದು ಅವನು ತಪ್ಪಲ್ಲ ಅಂತ. ನಮ್ಮ ಜ್ಯೋತಿಷ್ಯ ಆದವರಿಗೆ ಆ ಶಕುನಗಳ ಮುಖಾಂತರವಾಗಿ ಭಗವಂತ ಈಶ್ವರ ಪ್ರೇರೇಪಣೆ, ಆ ಪ್ರಚ್ಛಕನಿಗೆ ಈಶ್ವರ ಪ್ರೇರೇಪಣೆ ಕೊಡ್ತಾನಂತ, ನೀ ಹೀಗೆ ಮಾಡು ಅಂತ. ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ಅಲ್ಲೇ ನಮಗೆ ಅರ್ಧ ಏನು ಅಂತ ವಿಷಯಗಳು ಹೀಗೀಗುಂಟು ಅನ್ನುವಂಥದ್ದು ಗೊತ್ತಾಗೋಗ್ತದೆ. ಮತ್ತು ಇನ್ನೊಂದು ನಿಂತಿರುವಂಥ ಕಾಲ ಆಗಿರಬಹುದು, ಅವನು ನಿಂತಿರುವಂಥ ಸ್ಥಳ ಆಗಿರ್ಬೋದು, ಮುಟ್ಟಿದಂಥ ಅಂಗ ಆಗಿರ್ಬೋದು, ಕೂತಂಥ ದಿಕ್ಕಾಗಿರ್ಬೋದು, ದಿಕ್ಕಲ್ಲಿ ಕೂತಿದಾನೋ ವಿದಿಕ್ಕಲ್ಲಿ ಕೂತಿದಾನೋ, ಇವೆಲ್ಲದರಿಂದನೂ ಫಲಗಳನ್ನು ಅತಿ ಸೂಕ್ಷ್ಮ ಅಂತ ಹೇಳಿದೆ ಆವಾಗಲೇ. ಅತಿ ಸೂಕ್ಷ್ಮ ಅಂತ ಹೇಳಿದ್ರೆ ಅತಿ ಸೂಕ್ಷ್ಮವಾಗಿ ಹೋಗುವಂಥದ್ದು. ಅವ್ರ ಕುಟುಂಬದಲ್ಲಿ ಪಿತಾಮಹ 3 ತಲೆಮಾರಿನಲ್ಲಿ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ, ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂತ ಕೇಳಿದ್ರೆ ನಮಗೇನೇನು ಗೊತ್ತಿಲ್ವೋ, ನಮಗೇನೇನು ಕಲ್ತಿದ್ದೀವೋ ಅದಕ್ಕಿಂತ ಮೀರಿದ್ದೇ ಅಷ್ಟಮಂಗಳ ಅಂತ ಹೇಳಿ. ಈ ಭೂತಕಾಲಗಳಲ್ಲಿ ಹಿಂದಿನ ಕಾಲದಲ್ಲಿ ಏನಾಯಿತು, ಭವಿಷ್ಯತ್ ಈ ಕಾಲದಲ್ಲಿ ಏನಾಗ್ತಾ ಇದೆ, ಮುಂದೆ ಏನಾಗ್ತದೆ, ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನು ಅತಿ ಸೂಕ್ಷ್ಮವಾಗಿ ಚಿಂತನೆ ಮಾಡುವಂಥದ್ದೇ ಈ ಅಷ್ಟಮಂಗಳ ಅನ್ನುವಂಥದ್ದು. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ 1-2 ಗಂಟೆಗಳೆಲ್ಲ ಸಾಲೋದಿಲ್ಲ, ಇದಕ್ಕೆ ಸುಮಾರಷ್ಟು. ಯಾಕೆಂದರೆ ಕಲಿಯೋದೇ 15 ವರ್ಷ ಕಲ್ತಿರ್ತಾರೆ. ಇನ್ನು ನಾವು 1 ಗಂಟೆಯಲ್ಲಿ ಇದನ್ನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ಕ್ಲಿಷ್ಟವಾಗಿರುವಂಥ ವಿಷಯಗಳನ್ನು ನಾವು ವಿಮರ್ಶೆ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿನದಾಗಿ ಹೋಗುವ. ಖಂಡಿತ ಗುರುಜಿ. ಇನ್ನು ಈ ಪ್ರಶ್ನೆಗಳನ್ನು ಕೇಳುವ ಪೂಜಾ ವಿಧಿವಿಧಾನಗಳೇನು ಅಂತ ನೋಡ್ತಾ ಹೋಗೋದಾದರೆ, ಪ್ರಶ್ನೆಗಳನ್ನು ಕೇಳುವಾಗ ನಮಗೆ ಮೊದಲು ಈ ನವಗ್ರಹಗಳ ಪೂಜೆ, ನವಗ್ರಹಗಳನ್ನು ಆರಾಧನೆ ಮಾಡಿಕೊಳ್ಬೇಕು. ಅಲ್ಲಿ ರಾಶಿ ಪೂಜೆ ಅಂತ ಹೇಳಿ ಮಾಡ್ತಾರೆ. ಅಷ್ಟಮಂಗಳದಲ್ಲಿ ರಾಶಿ ಪೂಜೆ ಅಂತ ಮಾಡ್ತಾರೆ. 12 ಗ್ರಹಗಳಿಗೆ, ಆ ತತ್ಕಾಲ ಇರುವಂಥ ಗ್ರಹಗಳಿಗೆ ವಿಶೇಷವಾಗಿ ಪೂಜೆಗಳನ್ನು ಮಾಡಿ ಬೆಳಗ್ಗೆ ದೇವತಾನುಗ್ರಹಕ್ಕೋಸ್ಕರವಾಗಿ ಗಣಹೋಮಾದಿಗಳನ್ನು ಮಾಡಿ ನಂತರದಲ್ಲಿ ಪ್ರಶ್ನೆಯನ್ನು ಚಿಂತನೆ ಮಾಡುವಂಥದ್ದು. ಅದಕ್ಕಾಗಿ ಅಷ್ಟಮಂಗಳ ಪೂಜೆ ಅನ್ನುವಂಥದ್ದೆಲ್ಲ ಸುಮಾರಷ್ಟು ವಿಧಿಗಳಿದ್ದಾವೆ. ಅದರಲ್ಲಿ ಈಗಿನ ಕಾಲಘಟ್ಟದಲ್ಲಿ ಸದ್ಯಕ್ಕೆ ಬಂದು ನಿಂತಿರುವಂಥದ್ದು ರಾಶಿ ಪೂಜೆ. ಅದಾದ ನಂತರದಲ್ಲಿ ಒಂದು ದೇವತಾರಾಧನೆ, ಇಷ್ಟನ್ನು ಮಾಡಿ ಮುಂದುವರಿತಾರೆ. ಅದರಲ್ಲಿ ಪ್ರಾಮುಖ್ಯ ಅನ್ನುವಂಥದ್ದು ಏನು ಅಂತ ಕೇಳಿದರೆ ಗುರುಗ್ರಹ ಅಂತ ಹೇಳಿ. ಆ ಗುರುಗ್ರಹ ಒಂದು ಅನುಕೂಲ ಸ್ಥಿತಿಲಿತ್ತು ಅಂತ ಹೇಳಿದರೆ ಆ ಎಲ್ಲ ಗ್ರಹಗಳು, ಎಲ್ಲ ದೇವರು ಆ ಪ್ರಶ್ನೆಗೆ ಅನುಕೂಲ ಇದೆ ಅಂತ ಹೇಳಿ ಅರ್ಥ. ಅದೇ ಗುರುಗ್ರಹ ಅನ್ನುವಂಥದ್ದು ಅನಾನುಕೂಲ ಸ್ಥಿತಿಯಲ್ಲಿ ಬಂತು ಅಂತ ಕೇಳಿದರೆ ಇವರೇನೋ ಸಮಸ್ಯೆಯಲ್ಲಿದ್ದಾರೆ ಅಥವಾ ಸಮಸ್ಯೆಗಳನ್ನ ಏನು ಈ 8 ಅಷ್ಟ ಅಂತ ಹೇಳಿದರೆ 1 2 3 4 5 6 7 8 ಈ 8 ಮಂಗಳಕರ ವಸ್ತುಗಳಲ್ಲೂ ನಮಗೆ ನಾವು ಲಗ್ನವನ್ನು ತಗೊಳ್ತೇವೆ. ಆ ಲಗ್ನದಲ್ಲಿ ಯಾವುದು ಅನುಕೂಲ ಬಂದಿದೆ, ಯಾವುದು ಅನಾನುಕೂಲ ಬಂದಿದೆ ಅನ್ನುವಂಥದ್ದು ನೋಡುವಂಥದ್ದೇ ಆ ಗಣನೆಗೆ ಬರುವಂಥದ್ದು. ಅಲ್ಲಿ ನಮಗೆ ದೇವತಾನುಗ್ರಹ ಬರಬೇಕನ್ನುವಂಥ ದೃಷ್ಟಿಯಿಂದನೇ ಅದಕ್ಕಿಂತ ಮುಂಚಿತವಾಗಿ ನಾವು ಸ್ವಲ್ಪ ಈ ರಾಶಿ ಪೂಜೆಗಳನ್ನು ಅಥವಾ ದೇವತಾರಾಧನೆಗಳನ್ನು, ದೇವರಿಗೆ ಫಲತಾಂಬೂಲಗಳನ್ನು ಸಮರ್ಪಣೆ ಮಾಡುವಂಥದ್ದು ಇದೆಲ್ಲ ಮಾಡ್ತಾ ಹೋಗ್ತೇವೆ. ಅದಕ್ಕಾಗಿ ಬೇರೆ ಹೋಮ ಹವನಾದಿಗಳು ಇದಕ್ಕೆ ಬರೋದಿಲ್ಲ. ಇಲ್ಲಿ ನಾವೇನಂದ್ರೆ ಸ್ಕ್ಯಾನಿಂಗ್ ಮಾಡೋದು ಬಾಡಿಯನ್ನು, ಇಡೀ ಕುಟುಂಬವನ್ನು ಸ್ಕ್ಯಾನ್ ಮಾಡಿ ಈ ನಮ್ಮ ತಂದೆ ಅವರ ತಂದೆ ಕಾಲದಲ್ಲಿ ಏನೇನು ತಪ್ಪುಗಳನ್ನು ಮಾಡಿದ್ರು ಅದು ಅಷ್ಟನ್ನು ನಾವು ಸ್ಕ್ಯಾನ್ ಮಾಡುವಂಥದ್ದು ಈ ಅಷ್ಟಮಂಗಳ. ದೊಡ್ಡ ಸ್ಕ್ಯಾನರ್ ಬೇಕಂತಾದರೆ ಸ್ವರ್ಣಾರೂಢ ಅಷ್ಟಮಂಗಳ ಅಂದರೆ ಇಡೀ ಕುಟುಂಬ ಚಿಂತನೆಗಳನ್ನು ಮಾಡುವಂಥದ್ದು. ಇಲ್ಲ ನನಗೆ ನನ್ನ ಕುಟುಂಬಕ್ಕೆ ಮಾತ್ರ ಸಾಕು, ದೈವ ಆಲಯಗಳಿಗೆ ಅಥವಾ ಮನೆಗಳಿಗೆ, ದೊಡ್ಡ ಮನೆತನಕ್ಕೆ ಅಂದರೆ ಅಷ್ಟಮಂಗಳ ಸಾಕಾಗ್ತದೆ. ಇಲ್ಲ ನನ್ನ ಗಂಡ ಹೆಂಡತಿ ಮಕ್ಕಳಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಆರೂಢ ಪ್ರಶ್ನೆ ಚಿಂತನೆಯನ್ನು ಮಾತ್ರ ಸಾಕಾಗ್ತದೆ. ಹೀಗೆ ನಾವು ಯಾವುದನ್ನು ಅವಲಂಬಿಸ್ತೇವೆ ಅನ್ನುವಂಥದ್ರ ಮೇಲೆ ನಾವು ಚಿಂತನೆಯನ್ನು ಮಾಡಬೇಕಾಗ್ತದೆ. ಖಂಡಿತ ಗುರುಜಿ. ಇನ್ನು ಯಾವೆಲ್ಲ ವಿಷಯಗಳಿಗೆ ಈ ಒಂದು ಪ್ರಶ್ನೆಯನ್ನು ಹಾಕಲಾಗುತ್ತೆ ಅಥವಾ ಕೇಳಲಾಗುತ್ತೆ ಅಂತ? ಒಂದು ಮುಖ್ಯವಾಗಿ ನೋಡುವಾಗ ಈ ದೊಡ್ಡ ತುಂಬು ಮನೆತನ ಕುಟುಂಬದವರಿಗೆ ಏನೋ ಅತಿಯಾಗಿ ಸಮಸ್ಯೆ ಆಗ್ತಿರುತ್ತೆ. ಆ ಸಂದರ್ಭಗಳಲ್ಲಿ ಅಷ್ಟಮಂಗಳ ಪ್ರಶ್ನೆಯನ್ನು, ಇನ್ನು ದೇವ ಆಲಯಗಳಲ್ಲಿ, ದೇವಸ್ಥಾನಗಳಲ್ಲಿ ದೇವರ ವಿಚಾರವಾಗಿ ಪ್ರಶ್ನೆಯನ್ನು ಇಡುವಂಥದ್ದು, ನೈವೇದ್ಯ ಭಾವದಿಂದ ಚಿಂತನೆ ಮಾಡಿರ್ತಾರೆ. ಅದಕ್ಕೆ ಏನು ಹೇಳುವಂಥದ್ದು ಅಂತ ಕೇಳಿದ್ರೆ, ಸರಿಯಾಗಿ ಪೂಜೆ ಆಗಲಿಲ್ಲ ಅಂದರೆ ಇವತ್ತಲ್ಲ ನಾಳೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಪೆಟ್ಟು ಕೊಡೋದೇ ಅಂತ ಹೇಳಿ. ಹಾಗಾಗಿ ಆ ದೇವಾಲಯ ಪ್ರಶ್ನೆಗಳನ್ನು, ದೇವಾಲಯದಲ್ಲಿ ಆಗಲೇ ಹೇಳಿದೆ ನಿಮಗೆ, ದೀಪಕ್ಕೆ
ದೀಪ ಹಚ್ಚುವಂಥದ್ರಿಂದ ನಾವು ಚಿಂತನೆ ಮಾಡ್ಬೋದು ಅಂತ. ಆ ಹಾಕುವಂಥ ಬತ್ತಿಯಿಂದನೇ ದೇವಸ್ಥಾನಗಳಲ್ಲಿ ಎಷ್ಟು ಸಾನ್ನಿಧ್ಯ ಇದೆ ಅನ್ನುವಂಥದ್ದು ನಾವಿಲ್ಲಿ ಗಣನೆಗೆ ತಗೊಳ್ಬೋದು. ಆ ದೀಪ ಕಂಬದ ಮೇಲ್ಭಾಗ, ಆ ದೀಪ ಅವಯವಗಳನ್ನು ನೋಡಿ ದೇವಸ್ಥಾನದ ದೇಹವನ್ನು ಚಿಂತನೆ, ಅಂದರೆ ದೇವಸ್ಥಾನದ ಆಲಯವನ್ನು ಚಿಂತನೆ ಮಾಡ್ಬೋದು. ಅಲ್ಲಿ ಶಿಖರ ಇತ್ತೋ, ಅಥವಾ ಅಲ್ಲಿ ಭೂಮಿ ಸರಿಯಾಗಿತ್ತೋ, ಅಥವಾ ಆ ದೇವಸ್ಥಾನ ಸದೃಢವಾಗಿತ್ತೋ, ನೈವೇದ್ಯಾದಿಗಳ ಚಿಂತನೆಯನ್ನು, ಇವೆಲ್ಲವನ್ನು ಒಂದು ಕುಟುಂಬಕ್ಕೆ ಬಿಟ್ಟರೆ ಇನ್ನೊಂದು ಆಲಯಕ್ಕೆ ಅಂತೇಳಿ ನಾವೆಲ್ಲ ನೋಡಿರ್ಬೋದು. ಈ ಹಿಂದೆ ಕೇರಳದಲ್ಲಿ ಒಂದು ತುಂಬ ಸಂಪತ್ತೆಲ್ಲ ಸಿಕ್ಕಿದಾಗ ಅದನ್ನು ದೇವಸ್ಥಾನವನ್ನು ಬಾಗಿಲನ್ನು ಓಪನ್ ಮಾಡಬೇಕೋ ಬೇಡವೋ ಅನ್ನೋವಂಥ ಚಿಂತನೆ ಮಾಡಿದ್ದು ಇದೇ ಅಷ್ಟಮಂಗಳ ಪ್ರಶ್ನೆಯಿಂದ. ಹಾಗಾಗಿ ಅದರಲ್ಲೇನು ಅಂದರೆ ಅತಿ ಸೂಕ್ಷ್ಮವಾಗಿ ಡೀಪಾಗಿ ಹೋಗ್ತಾರೆ. ಒಂದು 3 ತಿಂಗಳು ಆದರೂ ಆಗ್ತದೆ, 2 ತಿಂಗಳಲ್ಲಿ ಮುಗಿತದೆ, 5 ದಿನದಲ್ಲಿ ಮುಗಿತದೆ, ಹೇಳಲಿಕ್ಕೆ ಬರುವುದಿಲ್ಲ. ಆ ಒಂದು ಕುಟುಂಬದ ಬಾಧೆ ಅನ್ನುವಂಥದ್ದು ಎಷ್ಟು ಉನ್ನತ ಮಟ್ಟದಲ್ಲಿದೆ, ಅದರಂತೆ ಈ ಪ್ರಶ್ನಾ ಚಿಂತನೆ ಅನ್ನುವಂಥದ್ದು ಸಾಕ್ತಾ ಹೋಗ್ತದೆ. ಖಂಡಿತ ಗುರುಜಿ. ಇನ್ನು ಇಂದು ವರಮಹಾಲಕ್ಷ್ಮಿ ಹಬ್ಬ, ಹಾಗಾಗಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ. ಎಲ್ಲರೂ ನಿಮ್ಮ ಕುಲದೇವರನ್ನು ಹೆಚ್ಚು ಆರಾಧನೆ ಮಾಡಿ, ಬೇರೆ ದೇವತೆಗಳನ್ನೆಲ್ಲ ಬಿಟ್ಟು ಹೆಚ್ಚು ನಿಮ್ಮ ಕುಲದೇವತಾ ಆರಾಧನೆಯನ್ನು ಮಾಡಿ. ಯಾಕೆ ಅಂತ ಕೇಳಿದರೆ ನಮಗೆಲ್ಲ ಕೊಡುವಂಥದ್ದು ನಮ್ಮ ಕುಲದೇವರೇ. ಹಾಗಾಗಿ ಮತ್ತೆ ಕುಲದೇವತಾರಾಧನೆಯನ್ನು ಮಾಡಿ ಎಲ್ಲರೂ ಧರ್ಮದಿಂದ ಇರಿ, ಹೆಚ್ಚು ಧರ್ಮದಿಂದ ಇರಿ, ಅದೊಂದನ್ನೇ ಕೇಳೋದು. ಎಲ್ಲರೂ ಸುಖವಾಗಿರಿ. ಖಂಡಿತ ಗುರುಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.